ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಜಾಮೂನ್ ಮಾಡ್ತಾಯಿದ್ದೀನಿ. ಇದೇನಪ್ಪ ಇದು ಗೋಧಿ ಹಿಟ್ಟಿಂದ ಜಾಮೂನ್ ಮಾಡ್ತಾರಾ ಅಂತ ನೋಡ್ತೀರಾ? ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಗುಲಾಬ್ ಜಾಮೂನ್ ಇನ್ಸ್ಟೆಂಟ್ ಮಿಕ್ಸ್ ಹಾಕಿ ಮಾಡಿದಾಗ ಹೇಗೆ ಬರುತ್ತೋ ಹಾಗೇ ಬರುತ್ತೆ. ನೋಡಿ, ಇಲ್ಲಿ ನಾನು ಒಂದು ಅಳತೆಯಷ್ಟು ಮಿಲ್ಕ್ ಪೌಡರು, ಅದೇ ಅಳತೆಯಲ್ಲಿ ಗೋಧಿ ಹಿಟ್ಟು ಸಮ ಪ್ರಮಾಣದಲ್ಲಿ ತಗೊಂಡು 1/4 ಸ್ಪೂನಷ್ಟು ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಹಾಕ್ಕೊಂಡು ಈ ರೀತಿ ಜರಡಿ ಆಡಿಸ್ಕೊಂಡ್ರೆ ನಮಗೆ ಗಂಟುಗಳೆಲ್ಲ ಏನೂ ಇರಲ್ಲ, ಹಿಟ್ಟು ಹಗುರವಾಗಿ ಸಿಗುತ್ತೆ, ಸಾಫ್ಟಾಗಿ ಕಲಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹೀಗೆ ಈ ರೀತಿ ಜರಡಿ ಆಡಿಸಿದ್ಮೇಲೆ ನಾವು 1 ಸ್ಪೂನಷ್ಟು ತುಪ್ಪ ಹಾಕಿ ಹಿಟ್ಟಿಗೆಲ್ಲ ಬೆರೆಸ್ಕೊಡೋಣ ಚೆನ್ನಾಗಿ. ಚೆನ್ನಾಗಿ ಬೆರೆಸಿದ ನಂತರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಸ್ಮೂತಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿ ಆಗಬಾರ್ದು ಹಿಟ್ಟು. ನಾದ್ಕೊಂಡು ಚೆನ್ನಾಗಿ ಮೃದುವಾಗಿ ಕಲಿಸ್ಕೊಂಡ್ರೆ ಜಾಮೂನು ಮೃದುವಾಗಿ ಬರುತ್ತೆ. ಒಟ್ಟಿಗೆ ಹಾಲು ಹಾಕೋದು ಬೇಡ, 3/4 ಗ್ಲಾಸಷ್ಟು ಹಾಲು ತೊಗೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನೋಡಿಕೊಂಡು ಕಲಿಸ್ಕೋಬೇಕು. ನೋಡಿ, ಈ ರೀತಿ ಹಿಟ್ಟು ರೆಡಿ ಆಯ್ತು. ಈಗ ಇದನ್ನು ಒಂದು 10ರಿಂದ 20 ನಿಮಿಷಗಳ ಕಾಲ ಈ ರೀತಿ ಮುಚ್ಚಿಟ್ಬಿಡೋಣ. ಅಷ್ಟರಲ್ಲಿ ನಾವಿಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ. 2 ಬಟ್ಲಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಅಷ್ಟೇ ಅಳತೆಯ ನೀರು ತೊಗೋಬೇಕು. ಸಕ್ಕರೆ ಎಷ್ಟು ತೊಗೋತೀವೋ ಅಷ್ಟೇ ನೀರು ತೊಗೋಬೇಕು. ಇಲ್ಲಿ 2 ಬಟ್ಲು ಸಕ್ಕರೆಗೆ 2 ಬಟ್ಲು ನೀರು ಹಾಕಿ ನಾನು ಸಕ್ಕರೆ ಎಲ್ಲ ಕರಗಿಸಿದ್ದೀನಿ. ಈಗ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ 1 ಚಿಟಿಕೆ ಕೇಸರಿ ಕಲರ್ ಹಾಕ್ತಾಯಿದ್ದೀನಿ. ಕೇಸರಿ ದಳ ಇರೋರು ಅದನ್ನು ಸಹ ಹಾಕ್ಕೋಬೋದು. ಈ ರೀತಿ ಕರಗಿದ ನಂತರ 5 ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕಾಗುತ್ತೆ ಪಾಕ. ಹಿಂಗೆ ಮುಟ್ಟಿ ನೋಡಿದಾಗ ನಮಗೆ ಜಾರ್ದಂಗೆ ಸಿಗುತ್ತೆ, ಆಗ ಪಾಕ ರೆಡಿ ಇದೆ ಅಂತ. ಆಗ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ನೋಡಿ, ಹಿಟ್ಟು ನೆಂದಿದೆ, ಸಾಫ್ಟಾಗಿದೆ. ಈ ರೀತಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆಗಳೆಲ್ಲ ರೆಡಿ ಮಾಡ್ಕೋಬೇಕು. ತುಂಬ ಲೋ ಮೀಡಿಯಮ್ ಫ್ಲೇಮಲ್ಲೇ ನಾವು ಜಾಮೂನ್ನ ಕರ್ಕೋಬೇಕಾಗುತ್ತೆ, ಯಾಕಂದರೆ ಒಳಗೆಲ್ಲ ತುಂಬ ಬೇಯಬೇಕು. ಹೈ ಫ್ಲೇಮ್ ಇಟ್ಟು ಬೇಗ ಕರೆದೆತ್ತಿಟ್ರೆ ಅದು ಒಳಗಡೆ ಬೆಂದಿರಲ್ಲ. ಹಾಗಾಗಿ ನಾವು ತುಂಬ ಲೋ ಮೀಡಿಯಮ್ ಫ್ಲೇಮಲ್ಲೇ ಕರೆದಷ್ಟು ಜಾಮೂನ್ ತುಂಬ ಚೆನ್ನಾಗಿ ಒಳಗೆಲ್ಲ ಫ್ರೈ ಆಗಿರುತ್ತೆ. ನೋಡಿ, ಈ ರೀತಿ ಕೈ ಆಡಿಸ್ತಾ ಸುತ್ತ ಎಲ್ಲ ಕಡೆ ಫ್ರೈ ಆಗಂಗೆ ಈವನ್ನಾಗಿ ನೋಡಿ, ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಸಹ ಅದೇ ರೀತಿ ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋಣ. ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ಸಾರಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಈಗ ಕರೆದಿಟ್ಕೊಂಡಿರ್ತಕ್ಕಂಥ ಜಾಮೂನೆಲ್ಲ ನಾವು ಪಾಕದೊಳಕ್ಕೆ ಹಾಕ್ತಾಯಿದ್ದೀವಿ. ಇದು 2ನೇ ಸಾರಿ ಹಾಕಿದ್ನಲ್ಲ, ಅದು ಸಹ ಆಗಿದೆ. ಅದನ್ನು ಪಾಕಕ್ಕೆ ಹಾಕಿ 2ರಿಂದ 3 ಗಂಟೆಗಳ ಕಾಲ ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನೋಡಿ, ಜಾಮೂನ್ ರೆಡಿ ಇದೆ. ಮೃದುವಾದ ಇನ್ಸ್ಟೆಂಟ್ ಮಿಕ್ಸಲ್ಲಿ ಮಾಡಿರೋ ಜಾಮೂನ್ ಥರನೇ ಇದೆ. ಅದರ ಮೇಲೆ ಸ್ವಲ್ಪ ನಾವು ಬಾದಾಮಿ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಚಾಪ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೂ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.